25 ವರ್ಷ ಆದ್ಮೇಲೆ ಡೈರೆಕ್ಷನ್ ಶುರು ಮಾಡಿ 25 ವರ್ಷದ ನಂತರ ಮತ್ತೆ ಆಕ್ಟರ್ ಆಗಬೇಕು ಅಂತ ಯಾಕೆ ಅನ್ನಿಸ್ತು? ಅಂದರೆ ಟೈಗರ್ ಗಲ್ಲಿ ಸಿನಿಮಾ ಮೂಲಕ ಸೊ 25 ವರ್ಷದ ನಂತರ ಅನಿಸಿದ್ದು ಯಾಕೆ ಅಂತ? ಇಲ್ಲ, ಆ್ಯಕ್ಚುಲಿ ಆ್ಯಕ್ಟರ್ ಆಗಬೇಕು ಅಂತ ಮಧ್ಯದಲ್ಲಿ ಉಪ್ಪಿ ಹೀರೋ ಆದರು. ಉಪ್ಪಿ ಹೀರೋ ಆದಾಗ ಎಲ್ಲ ಡೈರೆಕ್ಟರ್ಗೂ ಒಂದು ಅವಕಾಶ ಸಿಕ್ತು. ಎಸ್ ನಾರಾಯಣ ಆದರು, ಮಹೇಂದ್ರ ಆದರು, ಓಂ ಪ್ರಕಾಶ್ ಆದರು. ಸೊ ನನಗೂ ಒಂದು ಹೀರೋ ಆಗಿ ಮಾಡುವಂಥ ಅವಕಾಶ ಸಿಕ್ತು. ಲವ್ ಯು ಅಂತ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ನಾನು 4 ಸಿನಿಮಾ ಮಾಡಿದೆ. ಲವ್ ಯು ಮಾಡಿದೆ, ಕಾಕಿ ಮಾಡಿದೆ, ಬೆಳ್ಳಿ ಬೆಟ್ಟ ಮಾಡಿದೆ, ಶಿವಣ್ಣವ್ರ ಜೊತೆ ಅಶೋಕ ಅಂತ ಸಿನಿಮಾ ಮಾಡಿದೆ. ಅದಾದಮೇಲೆ ಏನಾಗೋಯಿತು, ನನಗೆ ತುಂಬ ಫ್ಯಾಸಿನೇಟೆಡ್ ಟುವರ್ಡ್ಸ್ ಮೈ ಜಾಬ್, ಡೈರೆಕ್ಷನ್ ಬಗ್ಗೆ. ಸೆಟ್ಟಲ್ಲಿ ಹೋಗಿ ಕೂತ್ಕೊಳ್ಳೋಕೆ ನನಗೆ ಕಷ್ಟ ಆಗೋದು. ಆ್ಯಕ್ಟರ್ ಅಂದರೆ ಏನು, ನಿಮ್ಮ ಶಾರ್ಟ್ ಇದ್ದಾಗ ಕರೀತಾರೆ, ನಾವು ಅಲ್ಲಿವರೆಗೂ ಕೂತಿರ್ಬೇಕು, ಬೇರೆ ಏನೇನೋ ಮಾತುಕತೆಗಳು ನಡೀತಿರುತ್ತೆ, ಬಟ್ ಅಲ್ಲಿ ಕೆಲಸಗಳು ಆಗ್ತಾನೆ ಇರುತ್ತೆ. ಬಟ್ ನನಗೆ ಅದು ಆಗ್ತಿರಲಿಲ್ಲ. ನನ್ನ ಪ್ರೊಫೆಷನ್ ಅಲ್ಲ ಇದು ಅಂತ ಬಿಟ್ಬಿಟ್ಟೆ. ಬಿಟ್ಮೇಲೆ ಐ ಸ್ಟಾರ್ಟೆಡ್ ಮತ್ತೆ ಓಂಕಾರ, ಮಸ್ತಿ, ತಿರುಪತಿ, ಅಶೋಕ, ಈ ಥರದ್ದೆಲ್ಲ ಎಲ್ಲ ಸ್ಟಾರ್ಸ್ಗಳ ಜೊತೆ ಮತ್ತೆ ಸಿನಿಮಾ ಮಾಡಲಿಕ್ಕೆ ಶುರುವಾದೆ. ಆಮೇಲೆ ಜೋಶ್ ಮಾಡಿದೆ. ಆ ಗ್ಯಾಪ್ನಲ್ಲಿ ಸುಮಾರು ಜನ ಕೇಳ್ತಾಯಿದ್ರು, ಸರ್ ಒಂದು ಕಮ್ಬ್ಯಾಕ್ ಆಗಿ ಮಾಡಿ, ಒಂದು ವಿಲನ್ ಆಗಿ ಮಾಡಿ, ಸಪೋರ್ಟಿಂಗ್ ಆಗಿ ಮಾಡಿ ಅಂತ ಸುಮಾರು ಅವಕಾಶಗಳು ಬರ್ತಾನೆ ಇತ್ತು. ನಾನು ಡಿನೇ ಮಾಡ್ತಾನೆ ಇದ್ದೆ, ಬೇಡ 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 ಅಂತ. ಬಟ್ ರವಿ ಶ್ರೀವಾಸ ಟೈಗರ್ ಗಲ್ಲಿ ಮಾಡಿದಾಗ ಅವರು ಡಿಸೈನ್ ಮಾಡಿದರು ಆ ಕ್ಯಾರೆಕ್ಟರ್ನ. ಇಟ್ ವಾಸ್ ವಂಡರ್ಫುಲಿ ಡಿಸೈನ್ಡ್. ಸಿನಿಮಾ ಚೆನ್ನಾಗಾಗಲಿಲ್ಲ, ಬಟ್ ತುಂಬ ಎಫರ್ಟ್ ಇತ್ತು. ಆ ಕ್ಯಾರೆಕ್ಟರ್ ಮೇಕ್ ಓವರು ಅದೆಲ್ಲವನ್ನು ಚೆನ್ನಾಗಿ ಮಾಡಿ ತೋರಿಸಿದರು. ಸರ್ ಇದು ಚೆನ್ನಾಗಿರುತ್ತೆ, ನೀವು ಮಾಡಿ ಅಂತ ಹೇಳಿ. ಆಮೇಲೆ ನನಗೂ ಕೂಡ ಒಂದು ರೈಟ್ ಟೈಮ್ ಅಂತ ಯಾಕೆ ಅನ್ನಿಸ್ತು ಅಂದರೆ, ಮೊದಲೆಲ್ಲ ನೀವು ನೋಡಿ 30 ಡೇಸ್ಗೆ 35 ಡೇಸ್ಗೆ ಒಂದು ಸಿನಿಮಾ ಆಗ್ಬಿಡೋದು. ಎವ್ರಿ 3 ಮಂತ್ಸ್ಗೆ ಒಂದೊಂದು ಸಿನಿಮಾ, ಒಂದೊಂದು ಹೀರೋ ಸಿನಿಮಾ, ಎವ್ರಿ 2 ಮಂತ್ಸ್ 3 ಮಂತ್ಸ್ ಒಂದೊಂದು ಸಿನಿಮಾ ಬಿಡುಗಡೆ ಆಗೋದು. ಈಗ ನೀವು ಒಬ್ಬ ಸ್ಟಾರ್ ಹತ್ರ ಹೋಗಿ ಸಿನಿಮಾ ಮಾಡಬೇಕು ಅಂದರೆ ಯು ನೀಡ್ 2 years. ಸಿನಿಮಾ ಮಾಡಲಿಕ್ಕೆ 1 ವರ್ಷ ಬೇಕು, ಡೇಟ್ ತೊಗೊಳ್ಳೋದಕ್ಕೆ 1 ವರ್ಷ ಬೇಕು. ಸೊ ಮಿಕ್ಕಿದೆಲ್ಲ ಪ್ರಿಪ್ರೇಷನ್ ಮಾಡಿ ರಿಲೀಸ್ ಮಾಡೋದಕ್ಕೆ ಇನ್ನೊಂದು 6 ತಿಂಗಳು ಬೇಕು. ಸೊ 2-2.5 ವರ್ಷದ ಕಡಿಮೆ ಒಂದು ಸಿನಿಮಾ ಆಗ್ತಾಯಿಲ್ಲ ಈಗ. ಸೊ ನನ್ನ ಹತ್ರ ಬರೋರು ಎಲ್ಲರೂ ಯಾರು ಹೊಸಬರು ಬರೋಲ್ಲ, ಯಾಕಂದರೆ ನಾವೆಲ್ಲ ಸ್ಟಾರ್ಸ್ಗಳ ಜೊತೆ ಕೆಲಸ ಮಾಡೋದ್ರಿಂದ, ಸರ್ ಶಿವಣ್ಣವ್ರ ಡೇಟ್ ಇದೆಯಾ, ಅವ್ರ ಡೇಟ್ ಇದೆಯಾ, ಅಪ್ಪು ಡೇಟ್ ಇದೆಯಾ, ಇವ್ರ ಸುದೀಪ್ ಡೇಟ್ ಇದೆಯಾ, ದರ್ಶನ್, ಈ ಥರ ಕೇಳೋರೇ ಜಾಸ್ತಿ ಇರ್ತಾರೆ. ಸೊ ನನಗೇನು ಅನ್ನಿಸ್ತು, ಈ ಸಮಯದಲ್ಲಿ ನನಗೆ ಇಂಡಸ್ಟ್ರಿಯಿಂದ ನಾನು ಅಬ್ಸ್ಕಾಂಡೆಡ್ ಅಂತ ಅನ್ನಿಸ್ಬಾರ್ದು. ಐ ಹ್ಯಾವ್ ಟು ಬಿ ಇನ್ ಟ್ರೇಡ್. ಸೊ ದಿಸ್ ಇಸ್ ದ ರೈಟ್ ಡಿಸಿಷನ್. ಎಸ್, ನಾನು ಆ್ಯಕ್ಟರ್ ಆಗಿದ್ದಾಗ ಏನಾಗುತ್ತೆ, ಇವತ್ತಿನ ಡೈರೆಕ್ಟರ್ಸ್ ಮನಸ್ಥಿತಿಗಳನ್ನು ನಾನು ತಿಳ್ಕೊಬಲ್ಲೆ. ಆಮೇಲೆ ಎಲ್ಲ ಸ್ಟಾರ್ಸ್ಗಳ ಜೊತೆ ಕನೆಕ್ಟ್ ಆಗಿರ್ತೀನಿ. ಆಮೇಲೆ ಇದು ನನ್ನ ಹಳೆಯ ಆಸೆ. ಐ ವಾಸ್ ಆನ್ ಆ್ಯಕ್ಟರ್ ಇನ್ ಥಿಯೇಟರ್. ಸೊ ಯಾಕೆ ನಾನು ಮಾಡಬಾರ್ದು, ದಿಸ್ ವಿಲ್ ಬಿ ಅ ರೈಟ್ ಐಡಿಯಾ ಅಂತ ಅನ್ನಿಸ್ತು. ಸೊ ಟೈಗರ್ ಗಲ್ಲಿ ಆಯಿತು. ಅದಾದಮೇಲೆ ಒಂದಿಷ್ಟು ಸಿನಿಮಾಗಳಿಗೆ ಬೆಲ್ ಬಾಟಮ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಶಿವಣ್ಣವ್ರ ಜೊತೆ ರುಸ್ತುಮ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ದಯಾಳ್ ಅವ್ರದ್ದು, ರಾಘಣ್ಣ ಅವರ ತ್ರಯಂಬಕಂ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ನಾಥುರಾಮ್ ಅಂತ ರಿಷಬ್ ಶೆಟ್ಟಿ ಅವ್ರ ಜೊತೆ ಮತ್ತೆ ಇನ್ನೊಂದು ಸಿನಿಮಾ. ಆಮೇಲೆ ಭರಾಟೆ ಚೇತನ್ ಅವ್ರದ್ದು. ಇದೆಲ್ಲವೂ ನಡೀತಾ ಇದೆ. ಒಳ್ಳೊಳ್ಳೆ ಪಾತ್ರಗಳು ಕೊಡ್ತಾ ಇದ್ದಾರೆ. ದ ಡೈರೆಕ್ಟರ್ಸ್ ಆರ್ ಸೋ ಕೈಂಡ್ ಆ್ಯಂಡ್ ತುಂಬ ಗೌರವಿಸ್ತಾರೆ. ತುಂಬ ಇಲ್ಲ ಸರ್ ನೀವು ಮಾಡಿ ಸರ್, ಮಾಡ್ಬೋದು ಅಂತ ಒಂದು ನಂಬಿಕೆ ಕೊಟ್ಟಿದ್ದಾರೆ. ಬೆಲ್ ಬಾಟಮ್ ನೋಡಿದಾಗ ನಮ್ಗೆ ಅನ್ಸೋದು, ಇಲ್ಲ ಶಿವಣ್ಣವರು ಇಂಥ ಒಂದು ಕ್ಯಾರೆಕ್ಟರ್ ಮಾಡಬಹುದಾ, ಅಂದರೆ ಮೋಡಿ ಜಪಾನ್ ಒಂದು ಕ್ಯಾರೆಕ್ಟರ್ ಮಾಡಬಹುದಾ ಅಂತ. ಸೊ ಅದು ತುಂಬಾ ಮೇಕೋವರ್ ಆಗಿದ್ದಾರೆ ಅಂತ ನಮಗೆ ಸ್ಕ್ರೀನಲ್ಲಿ ಕಾಣುತ್ತೆ. ನೀವು ಆ ಪಾತ್ರಕ್ಕೆ ಹೆಂಗೆ ಪ್ರಿಪೇರ್ ಆದರೆ ಅಂತ, ಬೆಲ್ ಬಾಟಮ್ ಸಿನಿಮಾದ ಆ ಪಾತ್ರಕ್ಕೆ? ಇಲ್ಲ, ಆ್ಯಕ್ಚುಲಿ ಆ ಪಾತ್ರದಲ್ಲಿ ಒಂದು ಸಣ್ಣ ಡೆಲಿಕೆಸಿ ಇದೆ. ತುಂಬ ಓವರ್ ಶೂಟ್ ಆಗಿರೋ ಪಾತ್ರ ಅದು. ಮಂತ್ರವಾದಿ, ನಿಮಗೆ ಮೇಲ್ನೋಟಕ್ಕೆ ನೋಡಿದಾಗ ಅದು ಮಂತ್ರವಾದಿ ಅಂದ ತಕ್ಷಣ ನಿಮಗೆ ಗೊತ್ತು. ಎಲ್ಲ ಸಿನಿಮಾಗಳಲ್ಲೂ ಮಾಯಾ, ಮಂತ್ರ, ದೆವ್ವ, ಭೂತ ಸಿನಿಮಾಗಳಲ್ಲಿ ಒಬ್ಬ ಮಂತ್ರವಾದಿ ಬಂದ ತಕ್ಷಣವೇ ನಿಮಗೆ ಅದು ತುಂಬ ಓವರ್ ಶೂಟ್, ರೆಗ್ಯುಲರ್ ಅದು. ನಿಮಗೆ ಮೊದಲಿಂದ ನೀವು ಪಾತಾಳ ಭೈರವಿಯಿಂದ ತೊಗೊಂಡ್ರು ಆ ಕ್ಯಾರೆಕ್ಟರ್ ಹಾಗೇ ಇದೆ. ಬಟ್ ನನಗೆ ಅದನ್ನು ಹೆಂಗೆ ಮೇಕ್ ಓವರ್ ಮಾಡ್ಬೋದು, ಹೆಂಗೆ ಇಂಟ್ರೆಸ್ಟಿಂಗಾಗಿ ಹೇಳ್ಬೋದು, ಅದು 80s ಥರನೂ ಸ್ವಲ್ಪ ಲೌಡಾಗೂ ಕಾಣಬೇಕು, ಆಮೇಲೆ ಹೊಸದಾಗೂ ಇರಬೇಕು. ಅದು ತುಂಬ ಚಾಲೆಂಜಿಂಗ್ ಆದಂಥದ್ದು ಒಂದಿದು. ಮತ್ತು ಸಮೋ ವಿ ಪ್ರಿಪೇರ್ಡ್. ಡೈರೆಕ್ಟರ್ ಕಾಂಟ್ರಿಬ್ಯೂಷನ್ ಇತ್ತು, ರಿಷಬ್ ಕಾಂಟ್ರಿಬ್ಯೂಷನ್ ಇತ್ತು, ಆಮೇಲೆ ರೈಟರ್ ದಯಾನಂದ್ ಅವ್ರ ಕಾಂಟ್ರಿಬ್ಯೂಷನ್ ಇತ್ತು. ದ ಹೋಲ್ ಟೀಮ್ ವೈವ್ ಚೆನ್ನಾಗಿತ್ತು. ಎಲ್ಲರೂ ಫ್ರೆಶ್ ಆಗಿದ್ವಿ, ಎಲ್ಲರೂ ಹೊಸಬರಾಗಿದ್ವಿ. ಆ್ಯಸ್ ಎನ್ ಆ್ಯಕ್ಟರ್ ರಿಷಬ್ ಅವರು ಫಸ್ಟ್ ಟೈಮ್. ಆಮೇಲೆ ಜಯತೀರ್ಥ ಅವ್ರಿಗೆ ಏನೋ ಮಾಡಬೇಕು ಅನ್ನೋದು ಒಂದು ಇತ್ತು ಅವ್ರಿಗೆ. ಇಲ್ಲ ಸರ್ ಏನೋ ಆಗುತ್ತೆ ಅಂತ. ಸೊ ದೀಸ್ ಆರ್ ಆಲ್ ಎನರ್ಜಿ. ಆ ಟೀಮ್ ವರ್ಕ್ ಮೇಡ್ ಅಸ್ ಟು ಪ್ರೆಸೆಂಟ್ ಲೈಕ್ ದಟ್. ಸರ್, ಮತ್ತೆ ಈಗ ನೀವೇ ಹೇಳಿದ್ರಿ ಡೈರೆಕ್ಟ್ರು ಆಗಿದ್ದೆ ಮತ್ತೆ ಆ್ಯಕ್ಟ್ರು ಆಗಿದೆ ಅಂತ. ಸೊ ಈಗ ಬೀಯಿಂಗ್ ಎನ್ ಆ್ಯಕ್ಟರ್, ಅಂದರೆ ನೀವು ಹೀರೋ ಅಲ್ಲ, ಬೀಯಿಂಗ್ ಎನ್ ಆ್ಯಕ್ಟರ್ ಇನ್ನೊಬ್ಬ ಡೈರೆಕ್ಟರ್ ಕೆಳಗೆ ಕೆಲಸ ಮಾಡ್ಬೇಕಾದ್ರೆ ನಿಮ್ದಲ್ಲಿ ಏನು ಓಡ್ತಿರ್ತದೆ, ಡೈರೆಕ್ಟ್ರ್ ಆಗಿ ಏನು ಓಡ್ತಾ ಇರ್ತಾಗ ಅಂತ? ಅಂದರೆ ನಾನು ಮೊದಲು ಈಗ
ಈಗ ಆ್ಯಕ್ಟ್ರಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನನ್ನ ಮೊದಲ ಮೈಂಡ್ ಸೆಟ್ ಏನಂದರೆ ಐ ಆಮ್ ಎ ಸ್ಟೂಡೆಂಟ್, ಐ ಆಮ್ ಎ ವೈಟ್ ಪೇಪರ್. ದಿ ಡೈರೆಕ್ಟರ್, ರೈಟರ್ ಅವ್ರು ಏನು ನನ್ನ ಪೇಪರ್ನಲ್ಲಿ ಏನು ಬೇಕಾದ್ರೂ ಬರಿಬೋದು, ಬಿಕಾಸ್ ಅವ್ರಿಗೊಂದು ವಿಜುವಲೈಸೇಷನ್ ಇದೆ. ನಾವು ಆ್ಯಕ್ಟರ್ ಏನಂದರೆ ಬೆಳಿಗ್ಗೆ ಹೋಗ್ತೀವಿ, ಮೇಕಪ್ ಹಾಕ್ತೀವಿ, ಸಾಯಂಕಾಲ ಆಯಿತು, ಆ ಕ್ಯಾರೆಕ್ಟರ್ ಮುಗೀತು, ಇನ್ನೊಂದು ಸಿನಿಮಾಗೆ ಹೋಗ್ತೀವಿ. ಬಟ್ ಡೈರೆಕ್ಟರ್, ರೈಟರ್ ಅದನ್ನು ಪ್ರತಿ ಕ್ಷಣ ಒದ್ದಾಡ್ತಿರ್ತಾರೆ. ಆ ಪಾತ್ರ ಹಿಂಗೆ ಬಿಹೇವ್ ಮಾಡಬೇಕು, ಅವ್ನು ಹಿಂಗೆ ನೋಡಬೇಕು, ಹಿಂಗೆ ನಡಿಬೇಕು, ಹಿಂಗೆ ನಿಲ್ಲಬೇಕು ಅನ್ನೋದು. ಸೊ ನಮಗಿಂತ ಹೆಚ್ಚಿನ ಜವಾಬ್ದಾರಿ, ಹೋಮ್ವರ್ಕು ಅವರು ಮಾಡಿರ್ತಾರೆ. ಸೊ ವಿ ಹ್ಯಾವ್ ಟು ಒಬೇ ದೆಮ್, ವಿ ಹ್ಯಾವ್ ಟು ಒಬೇ ದೆಮ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಸೊ ಜಸ್ಟ್ ವಿ ಆರ್ ಸ್ಟೂಡೆಂಟ್. ಆಮೇಲೆ ನಮ್ಮ ಅನಿಸಿಕೆಗಳನ್ನು ಹೇಳ್ಬೋದು. ಯಾಕಂದರೆ ನೀವು ನನ್ನ ಜರ್ನಿಯಲ್ಲಿ, ನನ್ನ ಅಬ್ಸಾರ್ಪ್ಷನಲ್ಲಿ ನಾನು ನೋಡಿರೋ ವಿಚಾರಗಳು, ಸರ್ ಹಿಂಗಿದ್ದರೆ ಚಂದ, ನಾನು ಹಿಂಗೆ ಮಾಡ್ಕೊಳ್ತೀನಿ, ನೀವು ಲಿಬರ್ಟಿ ಕೊಟ್ಟರೆ ನಾನು ಹಿಂಗೆ ಮಾಡಲ್ಲ ಅಂತ ನಾನು ಕೇಳ್ಬೋದೇ ಹೊರತು ನಂದಲ್ಲ ಆ ಪಾತ್ರ. ಸೊ ಆ ಪಾತ್ರ ಅವ್ರದ್ದು. ಸೊ ನಾನೊಬ್ಬ ನಟ ಮಾತ್ರ. ಆ ಪಾತ್ರದ ಮೂಲಕ ಅವರು ಟುವರ್ಡ್ಸ್ ಸಿನಿಮಾ ಏನೋ ಹೇಳೋಕ್ಕೆ ರೈಟರು, ಡೈರೆಕ್ಟ್ರು ಪ್ರಯತ್ನ ಪಡ್ತಿರ್ತಾರೆ. ಐ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಆಮೇಲೆ ನಾನು ಯಾವತ್ತೂ ಡೈರೆಕ್ಟರಾಗಿ ಅದನ್ನು ಯೋಚನೆ ಮಾಡಲ್ಲ. ಕೈ ಕಟ್ಕೊಂಡು ನೀವು ಏನು ಹೇಳ್ತೀರಿ ಅನ್ನಷ್ಟಾಗೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಈಗ ಮೋಡಿ ನಂಜಪ್ಪ ಅನ್ನೋ ಕ್ಯಾರೆಕ್ಟರ್ನ ಎಲ್ಲರೂ ರೆಕಗ್ನೈಸ್ ಮಾಡ್ತಿದ್ದಾರೆ. ಶಿವಮಣಿ ಅವರು ಈ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ರೆಕಗ್ನೈಸ್ ಮಾಡ್ತಾರೆ. ಸೊ ಅಲ್ಲಿಂದ ಒಂದು ಹೊಸದ ಇಮೇಜ್ ಬಿಲ್ಡ್ ಆಗ್ತಿದೆ ಶಿವಮಣಿ ಅವ್ರಿಗೆ ಅಂತ, ಆ್ಯಕ್ಟಿಂಗ್ ವೈಸ್. ಹೌದು, ನಿಮ್ಗೆ ಹೇಗೆ ಅನಿಸುತ್ತೆ ಅಂತ? ಇಲ್ಲ, ತುಂಬ ಚೆನ್ನಾಗಿದೆ. ನಾನು ನಿಜವಾಗ್ಲೂ ಹೆಂಗೆ ಅಂದರೆ ಒಂಥರ ರೋಮಾಂಚನ ಆಗುತ್ತೆ. ದೊಡ್ಡ ದೊಡ್ಡ ಪತ್ರಕರ್ತರು, ಸ್ನೇಹಿತರು, ಆ್ಯಕ್ಟರ್ಗಳು ಎಲ್ಲರೂ ನೋಡಿದವ್ರು ಎಲ್ಲರೂ ಫೋನ್ ಮಾಡ್ತಾರೆ, ಚೆನ್ನಾಗಿ ಮಾಡಿದ್ರಿ ಶಿವಮಣಿ, ತುಂಬ ಚೆನ್ನಾಗಿದೆ ಅದು, ಆ ಕ್ಯಾರೆಕ್ಟರ್ ತುಂಬ ಡೆಲಿಕೇಟು, ಬಟ್ ನೀವು ಮಾಡಿದ್ದರಿಂದ ಅದೇನು ಬೇರೆ ಥರ ಕಾಣ್ತಾ ಇದೆ, ಹಂಗೆಲ್ಲ ಏನೇನೋ ಅಂತಾರೆ. ಬಟ್ ಐ ಡೋಂಟ್ ನೋ, ಏನೋ ಮೇ ಬಿ ಹೇಗೆ ಅಂದರೆ ವಿಲ್ ಸ್ಮಿತ್ ಅಂತ ಒಬ್ಬರು ಹಾಲಿವುಡ್ ಆ್ಯಕ್ಟರ್ ಇದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ನೀವು ನಿರ್ದೇಶನ ಮಾಡೋದು, ನಟನೆ ಮಾಡೋದು, ಎಷ್ಟೇ ವರ್ಷ ಗ್ಯಾಪ್ ಕೊಟ್ಟು ಮತ್ತೆ ನೀವು ಮಾಡಿದ್ರು ಆ ಮಾಡದೇ ಇರೋವಂಥ ಒಂದು ಗ್ಯಾಪ್ ಪೀರಿಯಡಲ್ಲಿ ನಿಮ್ಮ ಮೈಂಡ್ ಒಳಗಡೆ ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಆ ಟ್ರ್ಯಾಕ್ ಓಡ್ತಾನೇ ಇರುತ್ತಂತೆ. ಅಂದರೆ ಯು ಆರ್ ನಾಟ್ ಅವೇ ಫ್ರಮ್ ದ ಕ್ರಿಯೇಟಿವಿಟಿ ಅಂತ. ಏನು ಮಾಡಬೇಕು, ನಾನು ಏನು ಬೆಟರ್ ಆಗಬೇಕು, ನಾನು ಯಾವುದನ್ನು ಚೆನ್ನಾಗಿ ಮಾಡ್ಬೋದು, ಇದನ್ನು ಹಿಂಗೆ ಮಾಡ್ಬೋದಾ ಅನ್ನೋದು ಒಂದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಅದು ಒಳಗಡೆ ಕುದೀತಾನೇ ಇರುತ್ತಂತೆ. ಅದು ಯಾವುದೋ ಒಂದು ಅವಕಾಶ ಸಿಕ್ಕಿದಾಗ ಅದೊಂದು ಎಕ್ಸ್ಪ್ಲೋರ್ ಆಗುತ್ತಂತೆ. ಸೊ ಆ ಥರ ಮೇ ಬಿ 82ರಿಂದ ಥಿಯೇಟ್ರಲ್ಲಿ ಮಾಡಿ ಅದೊಂದು ಒದ್ದಾಟ ಇತ್ತು ಒಳಗಡೆ. ಅದಕ್ಕೊಂದು ಸರಿಯಾದ ವೇದಿಕೆ ಜಯತೀರ್ಥ ಅವರು ಕೊಟ್ಟರು. ಇಟ್ ಹಸ್ ಹ್ಯಾಪನ್ಡ್.